ಅಶೋಕ್ ಅವರ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ನಾವೇನು ಸಿಎಂ ಬದಲಾವಣೆ ಮಾಡಲ್ಲ, ಅವರೇ ಬದಲಾವಣೆ ಮಾಡ್ತಾರೆ, ಯಾವ್ಯಾವ್ದ್ರಲ್ಲಿ ಹೊಡೆದಾಡ್ಕೊಂಡು ಇಳಿಸ್ತಾರೆ ನೋಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲ, ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಹಾಕಬೇಕು. ಅವ್ರದ್ದು ನೋಡ್ಕೊಳ್ಳಿ ಸಾಕು. ಅವರಲ್ಲಿರೋ ಡಿಫ್ರೆನ್ಸ್ಗಳು, ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ. ಅದು ನಾವು ಹಾಸನಕ್ಕೆ ಸಕಲೇಶ್ವರಕ್ಕೆ ಹೋಗ್ಬೇಕಾಗಿತ್ತು. ಒಟ್ಟಿಗೆ ಹೋಗೋಣ ಬನ್ನಿ ಅಂದರು, ಜೊತೆಯಲ್ಲಿ ಹೋದ್ವಪ್ಪ. ಈಗ ನೀವು ಹುಡುಕ್ತಾ ಇರ್ತೀರ. ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗಬೇಕು, ಜೊತೆಯಲ್ಲೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ. ಅವ್ರೇನಂದ್ರು ನಮ್ಮನೆಗೆ ತಿಂಡಿಗೆ ಬಂದುಬಿಡಿ, ಜೊತೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದರು. ತಿಂಡಿ ತಿನ್ನುವಾಗ ಸಿ ಎಮ್ ಮನೆಯಿಂದ ಈಗ ಸಾಹೇಬರು ಬಿಡ್ತಾ ಇದ್ದಾರೆ, ಈಗ ನಾವು ಬರ್ತೀವಿ ಜೊತೆಲೇ ಹೋಗೋಣ ಅಂತೇಳಿ ಹೋದ್ವಪ್ಪ. ಇದಕ್ಕೆಲ್ಲ ಏನು ಅರ್ಥ ಕಲ್ಪಿಸೋದಾಗತ್ತೆ? ಬಿ ಪಾಟೀಲ್ ಅವರು ಹೇಳಿದ್ದಾರೆ ಸರ್, ಪಕ್ಷದಲ್ಲಿ ನಾನು ಕೂಡ ಸೀನಿಯರು, ಮುಂದೊಂದು ದಿವಸ ನಾನು ಸಿ ಎಮ್ ಆಗ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇವತ್ತಿಗೆ ಆ ಪ್ರಶ್ನೆ ಏನೂ ಬರೋದೇ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ. ನಿಜ ಕೋರ್ಟಲ್ಲಿ ಕೇಸ್ ಇದೆ, ಏನಾಗುತ್ತೆ ಕಾದು ನೋಡೋಣ. ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋ ಅಂಥ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ಸರ್, ಈಗ ಡಿ ಕೆ ಶಿ ಅವರು ಫಾರಿನ್ಗೆ ಹೋಗಿದ್ದಾರೆ, ಅಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಇದನ್ನು ಕಾಕ್ತಾಳೀಯನ ಮೊದಲೇ ಫಿಕ್ಸ್ ಆಗಿತ್ತು? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿದ್ದಾರೆ ಅಂತ ಹೇಳಿದರು. ನಮ್ಮ ಸಭೆಯಲ್ಲೂ ಕೂಡ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಅವರು ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ದಾರೆ. ಅದು ಏನಕ್ಕೆ ಹೋಗಿದ್ದಾರೆ? ಪ್ರೈವೇಟ್ ಟ್ರಿಪ್, ಸರ್ಕಾರದಿಂದ ಹೋಗಿಲ್ಲ, ಅವರು ಪ್ರೈವೇಟ್ ಟ್ರಿಪ್ ಹೋಗಿದ್ದಾರೆ. ಆರ್ ಅಶೋಕ್ ಅವರ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ನಾವೇನು ಸಿಎಂ ಬದಲಾವಣೆ ಮಾಡಲ್ಲ, ಅವರೇ ಬದಲಾವಣೆ ಮಾಡ್ತಾರೆ, ಯಾವ್ಯಾವ್ದ್ರಲ್ಲಿ ಹೊಡೆದಾಡ್ಕೊಂಡು ಇಳಿಸ್ತಾರೆ ನೋಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲ, ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಹಾಕಬೇಕು. ಅವ್ರದ್ದು ನೋಡ್ಕೊಳ್ಳಿ ಸಾಕು. ಅವರಲ್ಲಿರೋ ಡಿಫ್ರೆನ್ಸ್ಗಳು, ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ. ಅದು ನಾವು ಹಾಸನಕ್ಕೆ ಸಕಲೇಶ್ವರಕ್ಕೆ ಹೋಗ್ಬೇಕಾಗಿತ್ತು. ಒಟ್ಟಿಗೆ ಹೋಗೋಣ ಬನ್ನಿ ಅಂದರು, ಜೊತೆಯಲ್ಲಿ ಹೋದ್ವಪ್ಪ. ಈಗ ನೀವು ಹುಡುಕ್ತಾ ಇರ್ತೀರ. ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗಬೇಕು, ಜೊತೆಯಲ್ಲೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ. ಅವ್ರೇನಂದ್ರು ನಮ್ಮನೆಗೆ ತಿಂಡಿಗೆ ಬಂದುಬಿಡಿ, ಜೊತೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದರು. ತಿಂಡಿ ತಿನ್ನುವಾಗ ಸಿ ಎಮ್ ಮನೆಯಿಂದ ಈಗ ಸಾಹೇಬರು ಬಿಡ್ತಾ ಇದ್ದಾರೆ, ಈಗ ನಾವು ಬರ್ತೀವಿ ಜೊತೆಲೇ ಹೋಗೋಣ ಅಂತೇಳಿ ಹೋದ್ವಪ್ಪ. ಇದಕ್ಕೆಲ್ಲ ಏನು ಅರ್ಥ ಕಲ್ಪಿಸೋದಾಗತ್ತೆ? ಬಿ ಪಾಟೀಲ್ ಅವರು ಹೇಳಿದ್ದಾರೆ ಸರ್, ಪಕ್ಷದಲ್ಲಿ ನಾನು ಕೂಡ ಸೀನಿಯರು, ಮುಂದೊಂದು ದಿವಸ ನಾನು ಸಿ ಎಮ್ ಆಗ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇವತ್ತಿಗೆ ಆ ಪ್ರಶ್ನೆ ಏನೂ ಬರೋದೇ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ. ನಿಜ ಕೋರ್ಟಲ್ಲಿ ಕೇಸ್ ಇದೆ, ಏನಾಗುತ್ತೆ ಕಾದು ನೋಡೋಣ. ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋ ಅಂಥ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ಸರ್, ಈಗ ಡಿ ಕೆ ಶಿ ಅವರು ಫಾರಿನ್ಗೆ ಹೋಗಿದ್ದಾರೆ, ಅಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಇದನ್ನು ಕಾಕ್ತಾಳೀಯನ ಮೊದಲೇ ಫಿಕ್ಸ್ ಆಗಿತ್ತು? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿದ್ದಾರೆ ಅಂತ ಹೇಳಿದರು. ನಮ್ಮ ಸಭೆಯಲ್ಲೂ ಕೂಡ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಅವರು ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ದಾರೆ. ಅದು ಏನಕ್ಕೆ ಹೋಗಿದ್ದಾರೆ? ಪ್ರೈವೇಟ್ ಟ್ರಿಪ್, ಸರ್ಕಾರದಿಂದ ಹೋಗಿಲ್ಲ, ಅವರು ಪ್ರೈವೇಟ್ ಟ್ರಿಪ್ ಹೋಗಿದ್ದಾರೆ.